ಸಿದ್ದಾಪುರ ತಾಲೂಕಿನಲ್ಲಿ ಭ್ರಷ್ಟಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಆಗಸ್ಟ್ 15ರೊಳಗಾಗಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡದಿದ್ದರೆ ಆಗಸ್ಟ್ 15ರಂದು ತಹಶೀಲ್ದಾರ್ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಎಚ್ಚರಿಸಿದರು. ಸಿದ್ದಾಪುರ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದಾಪುರ ತಾಲೂಕಿನಲ್ಲಿ ಭ್ರಷ್ಟಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಜೂನ್ 19ರಂದು ಪ್ರತಿಭಟನೆ ನಡೆಸಿ ಮನವಿಯನ್ನ ಮಾಡಲಾಗಿತ್ತು. ಈಗಾಗಲೇ ಗೃಹ ಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಈ ವಿಷಯದ ಕುರಿತು ಮಾಹಿತಿ ನೀಡಿ ಮನವಿ ನೀಡಿದ್ದೇನೆ. ಕ್ರಮ ಕೈಗೊಳ್ಳಲು 15 ದಿನಗಳ ಗಡುವನ್ನ ನೀಡಲಾಗಿತ್ತು. ಆದರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಧಿಕಾರಿಗಳನ್ನು ವಿಚಾರಣೆಗೊಳಪಡಿಸದೆ ಆರೋಪಕ್ಕೆ ಸೂಕ್ತ ದಾಖಲೆಗಳನ್ನು ನೀಡುವಂತೆ ನನಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇದಕ್ಕೆ ವಕೀಲರ ಮುಖಾಂತರ ಸೂಕ್ತ ಉತ್ತರವನ್ನು ನೀಡಿದ್ದೇನೆ. ಸ್ಥಳೀಯ ಪೊಲೀಸ್ ಠಾಣೆಯ ಸಿಪಿಐ ತಾಲೂಕಿನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕದಡುವ ಹಾಗೂ ಅಹಿತಕರ ಘಟನೆಗಳಿಗೆ ನನ್ನನ್ನೇ ಗುರಿಯಾಗಿಸಿ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 107ರ ಪ್ರಕಾರ ಪ್ರಕರಣವನ್ನು ದಾಖಲಿಸಿದ್ದಾರೆ. ನಾನು ಸಾಮಾಜಿಕ ಕ್ಷೇತ್ರದಲ್ಲಿದ್ದವನು. ಜನಸಾಮಾನ್ಯರು ನ್ಯಾಯಕ್ಕಾಗಿ ನನ್ನ ಬಳಿ ಬಂದಾಗ ನ್ಯಾಯಕ್ಕಾಗಿ ಧ್ವನಿ ಎತ್ತುವುದು ನನ್ನ ಕರ್ತವ್ಯ. ಆದರೆ ಇಲ್ಲಿ ನ್ಯಾಯ ಕೇಳುತ್ತಿರುವವರನ್ನೇ ತಪ್ಪಿತಸ್ಥರನ್ನಾಗಿ ಮಾಡಲಾಗುತ್ತಿದೆ. ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ. ಇದಕ್ಕೆ ಹಲವಾರು ಜನರು ಸಾಕ್ಷಿ ಹೇಳಲು ತಯಾರಾಗಿದ್ದಾರೆ. ನಾನು ಗೊಡ್ಡು ಬೆದರಿಕೆಗಳಿಗೆ ಹೆದರುವವನಲ್ಲ ಎಂದರು. ಭ್ರಷ್ಟಾಚಾರ ಮಾಡುವವರ ವಿರುದ್ಧ ಕ್ರಮಕ್ಕೆ ಮುಂದಾಗುವ ಬದಲು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಹೇಳಿದರು. ಭ್ರಷ್ಟಾಚಾರ ನಡೀತಾ ಇದೆ. ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ. ಅದನ್ನು ಕಂಟ್ರೋಲಿಗೆ ತರಬೇಕು ಅಂತೇಳಿ ನಾವು 19ನೇ ತಾರೀಕು ತಹಸೀಲ್ದಾರ್ ಮುಖಾಂತರ ಸರ್ಕಾರದ ಗೃಹ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ, IG ಅವರಿಗೂ ಮತ್ತು SP ಅವರಿಗೂ, DC ಅವರಿಗೂ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಮಾಡಿದ್ವಿ. ಮನವಿಯಲ್ಲಿ 15 ದಿವಸಗಳ ಕಾಲಾವಕಾಶವನ್ನು ನಾನು ಕೊಟ್ಟಿದ್ದೆ. ಅಂದರೆ 15 ದಿವಸದೊಳಗಡೆ ಸಂಬಂಧಪಟ್ಟ ಮತ್ತು ತಪ್ಪಿತಸ್ಥರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಬೇಕು, ಅವರನ್ನು ಅಮಾನತು ಮಾಡಿ ವರ್ಗಾವಣೆ ಮಾಡಬೇಕು ಅಂತೇಳಿ. ಆದರೆ ಇವತ್ತಿವರೆಗೂ ಕೂಡ ಆಗಿಲ್ಲ. ಅದರ ಸಂಬಂಧ ನನಗೆ ಈಗಾಗಲೇ ಸಾಕಷ್ಟು ನೋಟಿಸ್ಗಳು ಬಂದಿದೆ. ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಡಿಷನಲ್ SP ಅವರಿಂದ 2 ಬಾರಿ ನನಗೆ ನೋಟಿಸನ್ನು ಕಳಿಸಿದ್ವಿ. ನೀವು ನಮ್ಮ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆರೋಪವನ್ನು ಮಾಡಿದ್ರಿ, ಆ ಆರೋಪವನ್ನು ಸಾಬೀತುಪಡಿಸಬೇಕು, ನಮ್ಮ ಮುಂದೆ ಹಾಜರಾಗಿ ನಿಮ್ಮ ದಾಖಲೆಗಳ ಸಮೇತ ನಮಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ನಾನು ಆವಾಗ ನಮ್ಮ ವಕೀಲರ ಜೊತೆ ಮಾತಾಡಿ ಅವರಿಗೆ ರಿಪ್ಲೈಯನ್ನು ಮಾಡಿದ್ವಿ. ರೈಟಿಂಗ್ ಮುಖಾಂತರ ಬರೆದು ಅವರಿಗೆ ಕಳಿಸಿದ್ವಿ, ನೋಟಿಸನ್ನು ಕಳಿಸಿದ್ವಿ. ಆಮೇಲೆ ಮತ್ತೆ ಪುನಃ ನನಗೆ ಮತ್ತೊಂದು ನೋಟಿಸ್ ಮಾಡಿದ್ವಿ. ನಾವು ಹೇಳಿರೋ ದಾಖಲೆಗಳ ಸಮೇತವಾಗಿ ನೀವು ಬಂದು ಹಾಜರಾಗದೇ ಇರೋದ್ರಿಂದ ನಿಮ್ಮ ಮೇಲೆ ಕಾನೂನು ಪ್ರಕಾರ BNSS ಆ್ಯಕ್ಟ್ ಪ್ರಕಾರ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಾಗುತ್ತೆ. ನೀವು ತಕ್ಷಣ ಮತ್ತೆ 27ನೇ ತಾರೀಕು ಒಳಗಡೆ ನಮಗೆ ಉತ್ತರ ಕೊಡಬೇಕು ಅಂತೇಳಿ ಮತ್ತೊಂದು ನೋಟಿಸ್ ಕೊಟ್ಟು, ಆವಾಗಲೂ ಕೂಡ ನಮ್ಮ ವಕೀಲರು ಇಲ್ಲ, ಅದಕ್ಕೆ ನಮ್ಮ ಉತ್ತರ ಭ್ರಷ್ಟಾಚಾರ ಮಾಡಲಿಕ್ಕೆ ದಾಖಲೆಗಳನ್ನು ಕೊಡೋಕ್ಕಾಗಲ್ಲ, ಆದ್ದರಿಂದ ನೀವು ಸಂಬಂಧಪಟ್ಟ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ಹಾಜರು ಮಾಡ್ತೀವಿ ಅಂತೇಳಿ ಅವರಿಗೆ ಮತ್ತೆ ಒಂದು ಲೆಟ್ರನ್ನು ಬರೆದು ವಕೀಲರ ಮುಖಾಂತರ ಮತ್ತೆ ನಾವು ಅವರಿಗೆ ಕಳಿಸಿದ್ವಿ. ಆಮೇಲೆ ಅವರು ಯಾವುದೇ ಲೆಟ್ರನ್ನು ನಮ್ಗೆ ಕಳಿಸಿಲ್ಲ. ಈಗ ನಿನ್ನೆ ದಿನ CPI ಸೀತಾರಾಮ್ ಅವರು ನನ್ನ ವಿರುದ್ಧ 107 ದಾಖಲು ಮಾಡಿ 100 ತಹಸೀಲ್ದಾರ್ ಕೋರ್ಟಿಗೆ ಇವತ್ತು ನನ್ನನ್ನು ಕರೆದಿದ್ದಾರೆ. ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಅದರಲ್ಲಿ ನೀವು ಅನೇಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದೀರಿ ತಾಲೂಕಿನಲ್ಲಿ, ಆದ್ದರಿಂದ ನೀವು ಈಗಾಗಲೇ ಅನೇಕ ಪ್ರತಿಭಟನೆಗಳನ್ನು ಮಾಡಿದ್ದೀರಿ, ಗುಂಪುಗಳನ್ನು ಕಟ್ಟಿಕೊಂಡು ತಾಲೂಕಿನಲ್ಲಿ ಅಶಾಂತಿ ಉಂಟಾಗ್ತಾ ಇದೆ ನಿಮ್ಮಿಂದ. ಆದ್ದರಿಂದ ನಿಮ್ಮ ಮೇಲೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂದರೆ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಾಗುತ್ತೆ. ಅದರಿಂದ ನೀವು ತಹಸೀಲ್ದಾರಿಗೆ ದಂಡಾಧಿಕಾರಿಗಳ ಮುಂದೆ ಹಾಜರಾಗಿ ಬಾಂಡನ್ನು ಬರ್ಕೊಡ್ಬೇಕು ಅಂತೇಳಿ ನನಗೆ ಒಂದು ಲೆಟರ್ ಕಳಿಸಿದ್ದಾರೆ ತಹಸೀಲ್ದಾರ ಕೋರ್ಟಿಂದ. ಆದ್ದರಿಂದ ಇವತ್ತು ನಾನು ನಿಮ್ಮ ಮುಖಾಂತರ ಯಾಕೆ ಪ್ರತಿಭಟನೆ ಮಾಡಿದ್ವಿ, ನಿಮ್ಮ ಮುಖಾಂತರ ಯಾಕೆ ತಿಳಿಸ್ಲಿಕ್ಕೆ ಬಂದಿದ್ದೀವಿ ಅಂದರೆ, ನಾನು
ಸಾರ್ವಜನಿಕವಾಗಿ ಈ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ ಸಾರ್ವಜನಿಕರು ನನ್ನ ಹತ್ರ ಬಂದು ಹೇಳ್ತಾರೆ. ಆವಾಗ ನಾನು ಅವರ ಧ್ವನಿಯಾಗಿ ಅದನ್ನು ಖಂಡನೆ ಮಾಡಿ ಜನ ನಮ್ಮ ಪರವಾಗಿ ಬಂದು ಅದನ್ನು ಮನವಿಯನ್ನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಅಂತ ಕೊಟ್ಟಿದ್ದೀವಿ ವಿನಃ ಇವರು ನನ್ನ ಮೇಲೆ ಕ್ರಮ ಜರುಗಿಸ್ತೀರಿ ಅಂತ ಅಲ್ಲ. ಇಲ್ಲಿ ಈ ಇಲಾಖೆಯವರು ತಪ್ಪನ್ನು ಮುಚ್ಚಿಟ್ಕೊಳ್ಳೋಕ್ಕಾಗಿ ನನ್ನ ಮೇಲೆ ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಹಿನ್ನೆಲೆ ಏನಿದೆ ಅಥವಾ ಯಾವ ಕಾರಣ ಅಂತ ನನಗೆ ಗೊತ್ತಿಲ್ಲ. ಸಂವಿಧಾನದ ಪ್ರಕಾರ ಮತ್ತು ಕಾನೂನಿನ ಪ್ರಕಾರ ನಾವು ನಮಗೇನಾದರೂ ತೊಂದರೆ ಆದರೆ ಅಥವಾ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದರೆ ನಮ್ಮ ಪ್ರತಿಯೊಬ್ಬ ಪ್ರಜೆನೂ ಕೂಡ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳ್ಕೊಂಡಿದೆ ಅಂದರೆ ನಾವು ಹೋರಾಟವನ್ನು ಮಾಡಲೇಬೇಕು. ಹಿಂದೆ ಗಾಂಧೀಜಿಯವರು ಇರ್ಬೋದು, ಅನೇಕ ಮಹಾನ್ ನಾಯಕರು ಅನೇಕ ಹೋರಾಟಗಳ ಮುಖಾಂತರ ಇವತ್ತು ನಾನು ಹಿಂದೆನೂ ಹೇಳಿದ್ದೀನಿ, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅನೇಕ ಕಾನೂನು ವಿರುದ್ಧ ಚಟುವಟಿಕೆಗಳನ್ನು ಕೂಡ ಹೋರಾಟದ ಮುಖಾಂತರ ಜಯವನ್ನು ಕೊಟ್ಟಿದ್ದಾರೆ. ನಾವು ಕೂಡ ಜನರಿಗೆ ತೊಂದರೆ ಆದಾಗ, ನಮಗೆ ತೊಂದರೆ ಆದಾಗ ನಾವು ಪ್ರತಿಭಟನೆ ಮಾಡೋದಾಗಲಿ ಅಥವಾ ಮನವಿ ಕೊಡೋದಾಗಲಿ ನಮ್ಮ ಹಕ್ಕು. ಅದನ್ನು ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಕೊಟ್ಟಿದೆ. ಆ ರೀತಿಯಲ್ಲೇ ನಾವು ಮಾಡಿದ್ದೀವಿ ಬಿಟ್ಟು ವಿನಃ ಯಾವುದೇ ರೀತಿಯ ಕಾನೂನು ವಿರುದ್ಧ ಚಟುವಟಿಕೆಗಳನ್ನು ಈ ತಾಲೂಕಿನಲ್ಲಿ ನಾನು ಮಾಡೋದಿಲ್ಲ. ಇನ್ನು ಭ್ರಷ್ಟಾಚಾರ ಮಾಡಿದಂತೂ ಹೌದು, ಅದನ್ನು ಜನಗಳೇ ಬಂದು ಹೇಳಿದ್ದಾರೆ. ಅದನ್ನು ನಾನು ಹೇಳಿದ್ದೀನಿ. ಅದನ್ನು ಸಾಬೀತುಪಡಿಸಬೇಕು ಅಂದರೆ ಆ ಜನಗಳು ಬಂದು ಸಾಕ್ಷಿ ಹೇಳೋಕ್ಕೆ ರೆಡಿ ಇದ್ದಾರೆ. ಅದನ್ನು ಕೂಡ ನಾವು ಹೇಳಿದ್ವಿ. ಆದರೆ ಎಲ್ಲ ಒಂದು ರೀತಿಯಲ್ಲಿ ನಾನು 15 ದಿವಸ ಕಾಲಾವಕಾಶ ಕೊಟ್ಟು ಯಾವುದೇ ಮೇಲಧಿಕಾರಿಗಳು ಮತ್ತು ನಮ್ಮ ಗೃಹ ಸಚಿವರು ಯಾವುದೇ ಕ್ರಮ ತಗೊಂಡಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇನ್ನು 15ನೇ ತಾರೀಕು, ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ಸಂಬಂಧಪಟ್ಟ ಈ ಅಧಿಕಾರಿಗಳ ಮೇಲೆ ಕ್ರಮ ಆಗದೇ ಇದ್ದರೆ ನಾನು ತಹಶೀಲ್ದಾರ್ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಂತ ಮಾಡಿದ್ದೆ. ನನಗೆ ಸಾಕಷ್ಟು ಬಿಳಿಗಿ, ಇಟಕಿ ಮತ್ತು ಹೇರೂರು, ಹೆಗ್ಗರಣೆ ಈ ಭಾಗದ ಜನಗಳು ಮತ್ತು ಮಹಿಳೆಯರು ಫೋನ್ ಮಾಡಿದ್ರು. ಏನು ಅಂತಂದರೆ, ನೀವು 19ನೇ ತಾರೀಕು ಏನು ಪ್ರತಿಭಟನೆಯನ್ನು ಮಾಡಿ ಅಥವಾ ಮನವಿಯನ್ನು ಮಾಡಿದರೆ ಆ ಮನವಿಯಲ್ಲಿ ಅಕ್ರಮ ಮದ್ಯ ಮತ್ತು ಓಸಿ ಇನ್ನಿತರೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರೆ ಅದನ್ನು ಬಂದ್ ಮಾಡಬೇಕಂತ ಏನು ಹೇಳಿದರೆ ಅದು ಒಂದು 15 ದಿವಸ ಬಂದಾಗಿತ್ತು. ನಮ್ಮ ಮನೆಯಲ್ಲಿ ಗಂಡಸರು ಮತ್ತು ಮಕ್ಕಳು ಸಮಯಕ್ಕೆ ಸರಿಯಾಗಿ ಮನೆಗೆ ಬರ್ತಾ ಇದ್ದಾರೆ. ನಮಗೆ ನಿಮ್ಮಿಂದ ಭಾಳ ಉಪಕಾರ ಆಗಿದೆ. ಈಗ ಮತ್ತೆ ಪುನಃ ಶುರುವಾಗಿದೆ ಅಕ್ರಮ ಚಟುವಟಿಕೆ, ಅಂದರೆ ಅಕ್ರಮ ಓಸಿ, ಮದ್ಯ ಮಾರಾಟ ಮತ್ತೆ ಪುನಃ ಅಂಗಡಿಗಳಲ್ಲಿ ಶುರುವಾಗಿದೆ. ಇದು ಬಂದಾಗಬೇಕು. ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂತೇಳಿ ಈ ಸೀತಾರಾಮ್ ಇನ್ಸ್ಪೆಕ್ಟರ್ ಮತ್ತೆ ನನ್ನ ಮೇಲೆ ನನ್ನ ಹೋರಾಟವನ್ನು ಹಬ್ಬಿಸಬೇಕು ಅಂತೇಳಿ 100 ದಾಖಲು ಮಾಡಿದ್ದಾರೆ. ಇದು ತಪ್ಪು. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಒಡ್ಡು ಬೆದರಿಕೆಗೆ ಬಗ್ಗವನು ಅಲ್ಲ, ಜಗ್ಗವನು ಅಲ್ಲ. ಈ ತಾಲೂಕಿನ ಜನ ಇದ್ದಾರೆ. ನಾನು ಯಾವಾಗಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನಿರಂತರವಾಗಿ ಮುಂದುವರಿಸ್ತೀನಿ. ಈಗ 15ನೇ ತಾರೀಕು ಒಳಗಡೆ ತಪ್ಪಿತಸ್ಥ ವಿರುದ್ಧ ಅಧಿಕಾರಿಗಳ ಮೇಲೆ ಕ್ರಮ ಆಗದೇ ಇದ್ದರೆ ನಾನು ಉಪವಾಸ ಸತ್ಯಾಗ್ರಹವನ್ನು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ 15ನೇ ತಾರೀಕಿಗೆ ಪ್ರಾರಂಭ ಮಾಡ್ತೀವಿ. ಅವತ್ತು ನಮಗೆ ಮುಂದೆ ಬಗೆಹರಿಬೇಕು ಅಂದರೆ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗಳನ್ನು ಕೇಳಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು. ತಾಲೂಕಿನ ಎಲ್ಲ ಮಹಿಳಾ ಸಂಘಟನೆಗಳು, ಮಹಿಳೆಯರು ಮತ್ತು ಎಲ್ಲ ನಾಗರಿಕರು, ಪ್ರಜ್ಞಾವಂತ ನಾಗರಿಕರು ನಮ್ಮ ಈ ಒಂದು ಹೋರಾಟಕ್ಕೆ ಬೆಂಬಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರು ಕಾನಡೆ, ಪಾಂಡುರಂಗ ನಾಯ್ಕ್, ಚೆನ್ನಮ್ಮಾವ, ಮಂಜುನಾಥ, ನಾಗೇಶ್ ಗೌಡ, ಅಣ್ಣಪ್ಪ ಮಡಿವಾಳ್ ಮುಂತಾದವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.